ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಧರ್ಮಾಚರಣೆ ಮಾಡುತ್ತೇವೆ ಯಾಕೆ? ಪುಣ್ಯ ಸಂಪಾದನೆಗಾಗಿ. ಪುಣ್ಯ ಸಂಪಾದನೆ ಮಾಡಿದರೆ ನಮಗೆ ಇಹಲೋಕದಲ್ಲೂ ಎಲ್ಲ ಅನುಕೂಲವೂ ಸಿಗತ್ತೆ, ಸುಖ ಭೋಗಗಳು ಸಿಗತ್ತೆ, ಮೋಕ್ಷವೂ ಸಿಗತ್ತೆ ಎಂಬ ಒಂದು ವಿಶ್ವಾಸದಿಂದ ನಾವು ಪುಣ್ಯ ಕೆಲಸಗಳನ್ನು ಮಾಡುತ್ತೇವೆ. ನಾವು ಒಂದು ಕೆಲಸ ಮಾಡೋಕ್ ಮುಂಚೆ ಪಾಪ ಮತ್ತು ಪುಣ್ಯ ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳಿಯಬೇಕು. ಪಾಪ ಯಾವ ಕಾರಣದಿಂದ ಮನುಷ್ಯ ಮಾಡುತ್ತಾನೆ, ಅದರ ಅದಕ್ಕೆ ಬಂದು ಏನು ರಿಸಲ್ಟ್ ಬರ್ತದೆ, ಅದರಿಂದ ಅವನು ಏನಾಗ್ತಾನೆ. ಅದೇ ತರ ಪುಣ್ಯ ಪುಣ್ಯ ಹೇಗೆ ಬರುತ್ತೆ, ಪುಣ್ಯದಿಂದ ಏನೇನು ನಾವು ಪಡೆಯಬಹುದು ಎಂಬುದನ್ನು ವಿಸ್ತಾರವಾಗಿ ನಾವು ತಿಳಿಯಬೇಕು. ಇದನ್ನು ಪದ್ಮ ಪುರಾಣ ನಮಗೆ ಚೆನ್ನಾಗಿ ತಿಳಿಸಿಕೊಡುತ್ತೆ. ಅದರಲ್ಲಿ ಸುಮನ ಮತ್ತು ಸೋಮಶರ್ಮ ಇವರಿಬ್ಬರ ಸಂವಾದ ತುಂಬಾ ವಿಶೇಷವಾಗಿ ಈ ಪಾಪ ಪುಣ್ಯದ ಬಗ್ಗೆ ನಮಗೆ ತಿಳಿಸಿಕೊಡುತ್ತೆ. ಅದು ಏನೆಂಬುದನ್ನು ಸ್ವಲ್ಪ ತಿಳಿಯೋಣ. ಈ ಸುಮನ ಮತ್ತು ಸೋಮಶರ್ಮ ದಂಪತಿಗಳು ತುಂಬಾ ಶಾಸ್ತ್ರೋಕ್ತವಾಗಿ ಜೀವನ ಮಾಡುವ ದಂಪತಿಗಳು. ಅದರಲ್ಲಿ ಸುಮನ ತುಂಬಾ ಬುದ್ಧಿವಂತಳು. ಅವಳೊಂದು ಇಂಟೆಲೆಕ್ಚುವಲ್, ಅವಳಿಗೆ ಶಾಸ್ತ್ರ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ. ಅವಳು ಆವಾಗ ತನ್ನ ಗಂಡನಿಗೆ ಒಳ್ಳೆ ವಿಷಯದಲ್ಲಿ ಒಂದು ಮಾರ್ಗದರ್ಶನ ಮಾಡಿ ಒಳ್ಳೆ ದಾರಿಯಲ್ಲಿ ತನ್ನ ಗಂಡನನ್ನು ನಡೆಸಿ ಕರ್ಕೊಂಡು ಬರ್ತಾಳೆ. ಒಂದ್ ಸಮಯ ಸೋಮಶರ್ಮ ತುಂಬಾ ಚಿಂತೆಯಿಂದ ಇರ್ತಾನೆ. ಆವಾಗ ಸುಮನ ಕೇಳ್ತಾಳೆ, ಯಾಕೆ ನೀವು ತುಂಬಾ ಚಿಂತೆಯಿಂದ ಇದ್ದೀರಿ, ಇದಕ್ಕೆ ಏನ್ ಕಾರಣ ಅಂತ ಕೇಳೋವೇಳೆ ಸೋಮಶರ್ಮ ಹೇಳ್ತಾನೆ, ನಂಗೆ ಮಕ್ಕಳು ಇಲ್ಲ, ದುಡ್ಡು ಇಲ್ಲ, ಅದರಿಂದ ನಂಗೆ ತುಂಬಾ ವಿಚಾರವಾಗಿದೆ, ನಾನೇನ್ ಮಾಡೋದು, ಇದು ಹೆಂಗ್ ಸಾಲ್ವ್ ಮಾಡೋದು ಅಂತ ಗೊತ್ತಿಲ್ಲ, ಇದು ತುಂಬಾ ವಿಚಾರ ಪಡ್ತಾನೆ. ಅದಕ್ಕೆ ಸುಮನ ಹೇಳ್ತಾಳೆ, ನೀವು ಈ ವಿಷಯದಲ್ಲಿ ಚಿಂತೆ ಪಡೋದು ಬೇಡ. ನಮಗೆ ಈ ಜನ್ಮದಲ್ಲಿ ಆಗುವ ಸುಖ ಭೋಗಗಳು ಅಲ್ಲ ಕಷ್ಟಗಳು ಎಲ್ಲ ನಮ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಇರ್ತದೆ. ಆದ್ರಿಂದ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೋಬಾರ್ದು. ನಾವು ಮುಂದಕ್ಕೆ ಏನ್ ಮಾಡೋಣ, ಆದದ್ದಾಯ್ತು, ಇನಿ ಮುಂದೆ ಏನ್ ಮಾಡೋಣ ಎಂಬ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಆ ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಆಗತ್ತೆ. ನಾವು ಒಳ್ಳೆ ವಿಚಾರದಲ್ಲಿ ನಾವು ಮುಂದೆ ಹೋಗ್ಬಹುದು ಅಂತ ಅವಳು ತಿಳಿಸ್ತಾಳೆ. ಆವಾಗ ಈ ಪಾಪ ಅಂದ್ರೆ ಏನು, ಪಾಪ ಹೆಂಗಾಗತ್ತೆ, ಪಾಪದಿಂದ ನಮಗೆ ಏನೇನು ಕಷ್ಟಗಳು ಬರುತ್ತೆ ಅಂತ ಸುಮನ ಕೇಳ್ತಾಳೆ. ಅದಕ್ಕೆ ಸುಮನ ಹೇಳ್ತಾಳೆ, ನಾನು ಶಾಸ್ತ್ರ ಓದಿಲ್ಲ, ಆದರೆ ಋಷಿಮುನಿಗಳ ಇದ್ದ ಜಾಗದಲ್ಲಿ ನಾನು ವಾಸ ಮಾಡಿದ್ದ ಕಾರಣ ಅವರೊಳಗೆ ನಡೆಯ ಚರ್ಚೆಗಳೆಲ್ಲ ಕೇಳಿ ನನಗೆ ಸ್ವಲ್ಪ ವಿಷಯ ತಿಳಿದಿದೆ. ಅದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ, ಈ ಪಾಪ ಪುಣ್ಯದ ಬಗ್ಗೆ ಅಂತ ಅವಳು ಹೇಳ್ತಾಳೆ. ಈ ಪಾಪ ಎಂಬುದು ಏನು ಅಂದ್ರೆ, ಅದು ನಮ್ಮ ಅಜ್ಞಾನದ ಒಂದು ರಿಸಲ್ಟ್. ಅಜ್ಞಾನದ ಒಂದು ರಿಸಲ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಮೇನ್ ಕಾರಣ ಲೋಭಿತನ. ಲೋಭಿತನ ಅಂದ್ರೆ ಏನು? ಎಲ್ಲ ನಂಗೆ ಬೇಕು, ಎಲ್ಲ ನಾನೇ ಮಾಡ್ತೀನಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಜೀವನಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆ ಭಾವನೆ ಎಲ್ಲ, ಯಾರು ಹೇಗಿದ್ರು ಪರವಾಗಿಲ್ಲ, ನಾನು ಮಾತ್ರ ಆರಾಮಾಗಿರ್ಬೇಕು, ಆ ಭಾವನೆ ಇರೋದೇ ಲೋಭಿತನ. ಈ ಲೋಭಿತನ ಬಾದು ಪಾಪ ಪಾಪ ಎಂಬ ಮರದ ಒಂದು ಬೀಜವಾಗುತ್ತೆ. ಲೋಭಃ ಪಾಪಸ್ಯ ಬೀಜಃ ಅಂತ ಹೇಳ್ತಾರೆ. ಪಾಪ ಎಂಬ ಮರಕ್ಕೆ ಈ ಲೋಭಿತನವೇ ಬೀಜವಾಗುತ್ತೆ. ಈ ದುರಾಸೆ ಇರೋ ಕಾರಣ ಅವನು ಯಾವಾಗಲೂ ಸದಾ ಸರ್ವಕಾಲವೂ ನೆಗೆಟಿವ್ ಥಿಂಕಿಂಗ್ ಇರ್ತಾನೆ. ಇದಲ್ಲದೆ ದೇವರು ಕೊಟ್ಟಿದ್ದು ಸಾಕು, ದೇವರು ನನಗೆ ಒಳ್ಳೆದೇ ಮಾಡ್ತಾನೆ, ಆ ಒಂದು ಸಂತೃಪ್ತಿ ಮನೋಭಾವ ನಮಗಿದ್ದರೆ ಈ ತರ ಒಂದು ತಪ್ಪು ತಿಳುವಳಿಕೆ ನಮಗೆ ಬರೋದಿಲ್ಲ. ನಾವು ತಪ್ಪಾದ ದಾರಿಯಲ್ಲಿ ಹೋಗೋದಿಲ್ಲ. ಆದ್ರಿಂದ ನಮಗೆ ಪಾಪ ಬರೋದಿಲ್ಲ. ಆದರೆ ಒಂದು ವ್ಯಕ್ತಿ ಈ ಲೋಭಿತನದ ಪ್ರಭಾವದಿಂದ, ಎಲ್ಲ ನನಗೇ ಬೇಕು ಎಂಬ ಪ್ರಭಾವದಿಂದ ದಿನಕ್ಕೆ ತಪ್ಪಾದ ಕೆಲಸಗಳನ್ನು ಮಾಡಕ್ಕೆ ಶುರು ಮಾಡ್ತಾನೆ. ಅದಕ್ಕೆ
ಹೇಗೆಲ್ಲ ಮಾಡಬಹುದು ಅಂತ ತುಂಬಾ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಮೋಹ ಅಂತ ಹೇಳ್ತಾರೆ. ಈ ಮೋಹ ಎಂಬುದು ಏನ್ ಮಾಡುತ್ತೆ ಅವನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ. ತಪ್ಪು ಕೆಲಸ ಮಾಡೋದಕ್ಕೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಆ ಮೋಹವೇ ಈ ಬೀಜಕ್ಕೆ ಬೇರಾಗತ್ತೆ. ಮತ್ತೆ ಈ ಮೋಹ ಬಂದ ಮೇಲೆ ಅವನೇನ್ ಮಾಡ್ತಾನೆ, ಎಲ್ಲ ನನಗೆ ಬೇಕು, ಹೇಗಾದ್ರೂ ಇದನ್ನ ಬಂದು ನಾನು ಅಚೀವ್ ಮಾಡಬೇಕು, ಹೇಗಾದ್ರೂ ಇದನ್ನ ಪಡೆಯಬೇಕು ಈ ಚಿಂತನೆಯಲ್ಲಿ ತಪ್ಪಾದ ದಾರಿಯಲ್ಲಿ ಹೋಗ್ತಾನೆ. ಆವಾಗ ಸುಳ್ಳು ಮಾತಾಡ್ತಾನೆ. ಸುಳ್ಳು ಮಾತಾಡೋದು ಏನು ಅಂದ್ರೆ, ಈ ಪಾಪದ ಮರ ಈ ಸುಳ್ಳಿಂದ ಅದು ಚೆನ್ನಾಗಿ ಬೆಳಿತೆ. ಸುಳ್ಳು ಅಂಬದು ನೀರಾಗ, ಪಾಪದ ಮರಕ್ಕೆ ನೀರ್ ಹಾಕಂಗೆ ಆ ಮರ ಬೆಳೀತಾ ಇದೆ. ಮತ್ತೆ ಈ ಸುಳ್ಳು ಮಾತಾಡೋದ್ರಿಂದ ಅಸತ್ಯ, ಅವನು ಹೇಳೋದೊಂದು ಮಾಡೋದೊಂದು, ಆ ತರ ಎಲ್ಲ ತಪ್ಪು ಕೆಲಸ ಎಲ್ಲ ಮಾಡೋ ಆ ಮರ ಚೆನ್ನಾಗಿ ಬೆಳೀತೆ. ಆಮೇಲೆ ಅವನಿಗೆ ಆ ಮರ ಚೆನ್ನಾಗಿ ಹರಡತ್ತೆ, ಬ್ರಾಂಚಸ್ ಎಲ್ಲ ಬಿಟ್ಟು ಹರಡತ್ತೆ. ಅದಕ್ಕೆ ಏನ್ ಕಾರಣ ಅಂದ್ರೆ ಮಾಯಾ. ಮಾಯಾ ಅಂದ್ರೆ ಏನು? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದುಡ್ಡು, ಇದೇ ಸದಾ ಸರ್ವಕಾಲವು 24/7 ವಿಚಾರ. ಇದರಲ್ಲಿ ಏನು, ಇದ್ರ ಏನಾಗುತ್ತೆ, ಎಲ್ಲ ನನಗೇ ಬೇಕು, ನಾನೇ ಎಲ್ಲ ಅನುಭವಿಸ್ಬೇಕು ಎಂಬ ಒಂದು ಸ್ವಾರ್ಥತೆ. ಇದೇ ಮೇನ್ ಕಾರಣವಾಗಿ ಮತ್ತೆ ಈ ಮಾಯಾ ಎಂಬುದೇ ಈ ಪಾಪದ ಮರದ ಹರಡುವಿಕೆ. ಆಮೇಲೆ ಇದ್ರಲ್ಲಿ ಬರ ಹೂವು ಹಣ್ಣು ಏನು ಅಂದ್ರೆ ಡಂಬಾಚಾರ ಮತ್ತು ವಕ್ರ ಬುದ್ಧಿ. ನಮ್ಗೇನು ಗೊತ್ತಿರಲ್ಲ, ಆದ್ರೆ ನಾವೆಲ್ಲ ಗೊತ್ತಿರೋ ಹೇಳೋದು. ಆಮೇಲೆ ವಕ್ರ ಬುದ್ಧಿ. ಆಮೇಲೆ ದುಡ್ಡು ಕಾಸು ಏನು ಇರೋದಿಲ್ಲ, ಆದ್ರೆ ನನ್ನಲ್ಲಿ ಆ ಕಾರ್ ಇದೆ, ಈ ಕಾರ್ ಇದೆ, ಇಷ್ಟು ಕೋಟಿ ರೂಪಾಯಿ ಇದೆ ಅಂತ ಸುಮ್ಮನೆ ಸುಳ್ಳು ಹೇಳೋದು. ಆಮೇಲೆ ವಕ್ರ ಬುದ್ಧಿ. ವಕ್ರ ಬುದ್ಧಿಯಿಂದ ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನ ಪೀಡಿಸಿ ಅವರ ಹತ್ರದಿಂದ ದುಡ್ಡು ಕಾಸು ತಗೊಳ್ಳೋದು, ಅವ್ರು ಕಷ್ಟಪಡೋದನ್ನ ನೋಡೋದು, ಈ ಸ್ಯಾಡಿಸ್ಟಿಕ್ ಮೈಂಡ್. ಆ ರೀತಿಯಲ್ಲೆಲ್ಲ ವಕ್ರ ಬುದ್ಧಿ ಬರ್ತದೆ. ಒಬ್ಬನ್ ಕಷ್ಟಪಟ್ರೆ ಅವರಿಗೆ ಉಪಕಾರ ಮಾಡಬೇಕೆಂಬ ದಯ, ಆ ಭಾವನೆ ಅವ್ನ ಮನಸ್ಸಲ್ಲಿ ಇರೋದಿಲ್ಲ. ಕಷ್ಟವನ್ನು ಕೊಟ್ಟು ಅವ್ರು ಕಷ್ಟಪಡೋದು ನೋಡಿ ಸಂತೋಷ ಪಡೋದು, ಈ ರೀತಿಯಲ್ಲೆಲ್ಲ ಮನೋಭಾವ ವಕ್ರ ಬುದ್ಧಿಗಳೆಲ್ಲ ಬರುತ್ತೆ. ಇದನ್ನ ಪಾಪಕ್ಕೆ ಪುಷ್ಪ ಬಂದಂಗೆ, ಪಾಪದ ಮರಕ್ಕೆ ಪುಷ್ಪ ಬಂದಂಗೆ ಅಂತ ಹೇಳ್ತಾರೆ. ಆಮೇಲೆ ಈ ಪಾಪ ಮರ ಸುಮ್ಮನೆ ಇರ್ತೀಯ, ಪುಷ್ಪ ಬಂದ ಮೇಲೆ ಹಣ್ಣು ಬಿಡತ್ತೆ. ಈ ಹಣ್ಣು, ಪಾಪದ ಹಣ್ಣು ಏನು ಅಂದ್ರೆ ಅದುವೇ ಅಜ್ಞಾನ. ಈ ಅಜ್ಞಾನ ಎಂಬುದು ಬಂದ್ಬಿಟ್ರೆ ಅವನ ಕಣ್ಣು ತೆರೆದಿದ್ರು ಕಣ್ಣು ಮುಚ್ಚಿದಂಗೆ. ಏನು ಹೆಂಗೆ ಅಂದ್ರೆ, ಫಸ್ಟ್ ಪಾಯಿಂಟ್, ನಂಗೆ ಎಲ್ಲ ಗೊತ್ತು, ಯಾರು ಏನೇ ಹೇಳೋದು ಬೇಡ ಅಂತ ಒಂದು ಚಿಂತನೆ. ದೇವರ ಬಗ್ಗೆ ನಂಬಿಕೆಯೇ ಇರೋದಿಲ್ಲ. ದೇವರ ಬಗ್ಗೆ ಏನ್ ಹೇಳಿದ್ರು ಅವನಿಗೆ ಅರ್ಥವೂ ಆಗೋಲ್ಲ. ಆಮೇಲೆ ಎಲ್ಲಾ ರೀತಿಯಲ್ಲೂ ತಪ್ಪಾದ ದಾರಿಯಲ್ಲಿ ಹೋಗಿ ಸಂಪತ್ತು ದುಡ್ಡು ಸಂಪಾದನೆಗೆ ಅವನು ಪ್ರಯತ್ನ ಮಾಡ್ತಾನೆ. ಮತ್ತೆ ಇನ್ನೊಬ್ಬರಿಗೆ ಸದಾ ಸರ್ವಕಾಲ ಕಷ್ಟವನ್ನು ಕೊಟ್ಟು ಅದರಲ್ಲಿ ಸಂತೋಷ ಪಡುತ್ತಾನೆ. ಈ ರೀತಿಯಾದ ಮನೋಭಾವ ಎಲ್ಲ ಬರುತ್ತೆ. ಇದೇ ಪಾಪದ ಮರದ ಹಣ್ಣಿನ ಕೆಲಸ. ಈ ಹಣ್ಣಲ್ಲಿ ಎರಡು ಪಕ್ಷಿಗಳು ಬಂದು ಹಣ್ಣು ತಿನ್ನೋದಕ್ಕೆ ಮರಕ್ಕೆ ಪಕ್ಷಿಗಳು ಎರಡು ಬರುತ್ತದೆ. ಅದೇನು ಅಂದ್ರೆ ಮೋಸ ಮತ್ತು ಕೆಟ್ಟ ಧರ್ಮಗಳು. ಮೋಸ ಅಂದ್ರೆ ಏನು? ಇನ್ನು ಕಳ್ಳತನ ಮಾಡೋದು, ಇನ್ನೊಬ್ರು ವಂಚನೆ ಮಾಡೋದು, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಹೇಳೋದು, ಆ ತರ ಒಂದು ಸ್ವಭಾವ. ಆಮೇಲೆ ಇನ್ನೊಬ್ರು ಚೆನ್ನಾಗಿದ್ರೆ ನಮಗೆ ಇಷ್ಟಪಡಲ್ಲ, ಅದು ಈರ್ಷ್ಯ. ಇನ್ನೊಬ್ರು ಚೆನ್ನಾಗಿದ್ರೆ ಅವ್ರನ್ನ ಹೇಗಾದ್ರೂ ಕೆಳಗೆ ಮಾಡಬೇಕು, ಯಾವ ರೀತಿಯಿಂದ ಆದ್ರೂ ಅವ್ರ ಕೆಳಗೆ ತಗೊಂಡ್ಬರ್ಬೇಕೆಂಬ ಒಂದು ನೆಗೆಟಿವ್ ಥಿಂಕಿಂಗ್ ಎಲ್ಲ ಅವನಿಗೆ ಬರುತ್ತೆ. ಆಮೇಲೆ ಕೆಟ್ಟ ಧರ್ಮಗಳು. ನಮ್ಮ ಶಾಸ್ತ್ರ, ನಮ್ಮ ವಿಚಾರ ಬಗ್ಗೆ, ಭಗವಂತ ಅದ್ರ ಬಗ್ಗೆ ಏನು ವಿಚಾರ ಇಲ್ಲದ, ಏನು ಗೊತ್ತೂ ಆಗಲ್ಲ, ಹೇಳಿದ್ರು ಅವನಿಗೆ ಗೊತ್ತಾಗಲ್ಲ. ಅವನ್ ತಪ್ಪಾದ ದಾರಿಯಲ್ಲಿ ಹೋಗಿ ತಪ್ಪಾದ ಮತಾಚರಣೆಗಳಿಗೆ ಹೋಗಿ ಅವನ ಕೆಳಗೆ ಬೀಳ್ತಾನೆ. ಫೈನಲ್ ಆಗಿ ಇದರ ಕಾರಣ ಅವನಿಗೆ ಏನು ಫಲ ಬರುತ್ತೆ, ಈ ಹಣ್ಣು ತಿಂಬೋದಿಂದ ಅವನಿಗೆ ಏನು ಆಗುತ್ತೆ, ಪಾಪದ ಹಣ್ಣು ತಿಂಬೋದಿಂದ ಅವನಿಗೆ ರೋಗ ಬರುತ್ತೆ, ಮತ್ತೆ ಮಾನಸಿಕವಾದ ಕಷ್ಟಗಳು ಬರುತ್ತೆ. ಇದೇ ಅದರ ಫಲ. ಈ ರೋಗದಿಂದ ಅವನು ಒದ್ದಾಡಿ, ಮಾನಸಿಕ ಕಷ್ಟಗಳಿಂದ ಅವನು ಒದ್ದಾಡಿ ಫೈನಲ್ ಆಗಿ ಅವನು ಸಾಯ್ತಾನೆ. ಆಮೇಲೆ ನರಕಕ್ಕೆ ಹೋಗಿ ಬೀಳ್ತಾನೆ. ಸೊ ಈ ಪಾಪದ ಮರ, ಅದಕ್ಕೆ ಮೇನ್ ಏನು ಅಂದ್ರೆ ಬೀಜ ಅಂದ್ರೆ ಲೋಭಿತನ. ಅದರಿಂದ ನಮಗೆ ಯಾವಾಗಲೂ ದುರಾಸೆ ಬರಬಾರದು. ಭಗವಂತ ಏನ್ ಕೊಟ್ಟಿದ್ದಾನೆ ಅದೇ ನಮಗೆ ದೊಡ್ಡ ಸೌಭಾಗ್ಯ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀನಿಧೇ ಹರಿಯನೆಗೆ ನೀನಿರುವ ತನಕ ಅಂತ ದಾಸರು ಹೇಳ್ತಾರೆ. ಆದ್ರಿಂದ ಭಗವಂತ ನಮ್ಮ ಜೊತೆ ಇದ್ದಾನ ಅಂತ ಹೇಳೋವೇನೆ ನಮಗೆ ಒಂದು ಸಂತೃಪ್ತಿ ಬರುತ್ತೆ, ಮನಸ್ಸು ಸಂತೋಷವಾಗಿರುತ್ತೆ. ಆವಾಗ ಈ ಲೋಭಿತನ ಬರಲ್ಲ. ಇನ್ನೊಬ್ರು ಚೆನ್ನಾಗಿದ್ರೆ ನಾವು ಅದನ್ನ ನೋಡಿ ಖುಷಿ ಪಡ್ತೀವಿ. ಅಲ್ದಿದ್ರೆ ಅವ್ನು ಹೇಗೆ ಹೋದ ಅಂತ ಒಂದು, ಅವನು ಹೇಗಾದ್ರೂ ಕೆಳಗೆ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿ ನಮಗೆ ಬರುತ್ತೆ. ಅದೆಲ್ಲ ಸ್ವಲ್ಪವಾಗಿ ದೂರವಾಗುತ್ತೆ. ಅದಕ್ಕೆ ಏನ್ ಕಾರಣ ಅಂದ್ರೆ ಸಂತೃಪ್ತಿ ಮನೋಭಾವ. ಭಗವಂತ ಕೊಟ್ಟಿದ್ದು ಸಾಕು,
ಏನ್ ಕೊಟ್ಟಿದ್ದಾನೋ ಅದರಿಂದ ನಮಗೆ ಜೀವನ ಚೆನ್ನಾಗಿ ನಡೀತೆ. ಅದು ನನ್ನ ಪಾಪ ಪುಣ್ಯಕ್ಕೆ ಅನುಗುಣವಾಗಿಯೇ ಭಗವಂತ ಕೊಟ್ಟಿರೋದು. ಆದ್ರಿಂದ ಈ ಜನ್ಮದಲ್ಲಿ ನಾನು ಸದಾ ಸರ್ವಕಾಲವೂ ಒಳ್ಳೆ ವಿಷಯವನ್ನು ಆದಷ್ಟು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಂಬ ಚಿಂತನೆ ನಮಗೆ ಬಂದರೆ, ನಾವು ಈ ಪಾಪ ಪುಣ್ಯ ವಿಚಾರದಲ್ಲಿ ಒಂದು ಫಸ್ಟ್ ಸ್ಟೆಪ್ನ ದಾಟಿದಂಗೆ ಆಗುತ್ತೆ. ಮತ್ತೆ ಈ ಕಥೆಯನ್ನು ಕೇಳಿದಾಗ ಮತ್ತೆ ಸುಮನ ಹೇಳ್ತಾಳೆ, ಈ ಮಕ್ಕಳು ಬೇಕು ಅಂತ ಹೇಳ್ತೀಯಲ್ಲ, ಈ ಮಕ್ಕಳಲ್ಲ, ಮಕ್ಕಳು, ಗಂಡ, ಹೆಂಡತಿ, ಅಪ್ಪ, ಅಮ್ಮ ಯಾರು ನಿನ್ನವರಲ್ಲ. ಅವರೆಲ್ಲ ಸುಮ್ಮನೆ ರೈಲ್ವೆ ಕಂಪಾರ್ಟ್ಮೆಂಟಲ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕಷ್ಟೇ. ನಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅವ್ರು ನಮ್ಮ ಜೊತೆ ಒಂದೊಂದು ಜನ್ಮದಲ್ಲೂ ಬರ್ತಾರೆ. ಅದರಲ್ಲಿ 4 ವಿಧವಾದ ಮಕ್ಕಳಿದ್ದಾರೆ ನಮಗೆ. ಯಾವ್ಯಾವ ಮಕ್ಕಳು ಹಾಗಂದ್ರೆ 4 ವಿಧವಾದ ಮಕ್ಕಳು: ಋಣ ಸಂಬಂಧ, ನ್ಯಾಸಾಪಹಾರ, ಲಾಭಪ್ರದ, ಉದಾಸೀನ ಅಂತ ಹೇಳ್ತಾರೆ. ಋಣ ಸಂಬಂಧ, ಈ ಜನಗಳು ಯಾರು, ಈ ಬಾಂಧವರು ಯಾರು ಅಂದ್ರೆ, ನಾವು ಜನ್ಮಾಂತರದಲ್ಲಿ ಅವರಿಂದ ಏನೋ ಒಂದು ಪಡೆದಿರ್ತೀವಿ, ಅವರಿಂದ ಏನೋ ಒಂದು ಅನುಕೂಲ ತಗೊಂಡಿರ್ತೀವಿ, ಅದನ್ನ ನಾವು ವಾಪಸ್ ಅವರಿಗೆ ಕೊಡಬೇಕು. ಅದಕ್ಕೆ ಅವರು ಈ ಜನ್ಮದಲ್ಲಿ ನಮಗೆ ಮಕ್ಕಳಾಗಿಯೋ ಬಂಧು ಜನಗಳಾಗಿ ನಮ್ಮ ಜೊತೆ ಬರ್ತಾರೆ. ಆ ಬೆನಿಫಿಟ್ ಎಂಜಾಯ್ ಮಾಡೋವರೆಗೂ ನಮ್ಮ ಜೊತೆ ಇರ್ತಾರೆ. ಅದಾದ್ಮೇಲೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವ್ರು ಆಮೇಲೆ ತಿರುಗಿ ನೋಡಲ್ಲ. ಆ ತರ ಭಗವಂತ ಒಂದು ಲೆಕ್ಕಾಚಾರ ಮಾಡಿ ಇಟ್ಟಿರ್ತಾನೆ. ಇದು ಬಂದು ಋಣ ಸಂಬಂಧ. ನೆಕ್ಸ್ಟ್ ಏನು ಅಂದ್ರೆ ನ್ಯಾಸಾಪಹಾರ. ಹಂಗಂದ್ರೆ ನಾವು ಊರಿಗೆ ಹೋಗ್ತೀವಿ, ನಮ್ಮ ಹತ್ರ ಸ್ವಲ್ಪ ಬೆಲೆ ಬಾಳುವ ವಸ್ತು ಇರುತ್ತೆ, ಒಂದು 5 ಪೌನ್ ನಗೆ ಇರುತ್ತೆ, ಲಾಕರ್ ಇಲ್ಲ, ಏನ್ ಮಾಡೋದು, ನಾವು ಪಕ್ಕದ ಮನೆ ಕೊಟ್ಟಿಟ್ಟಿರ್ತೀವಿ, ನೀವು ಸ್ವಲ್ಪ ಭದ್ರವಾಗಿ ಇಟ್ಕೊಳ್ಳಿ, ನಾವು ಊರಿಗೆ ಹೋಗಿ ಬಂದು ತಗೋತೀವಿ ಅಂತ ಹೇಳ್ತೀವಿ. ಅವರು ಓಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ವೀಕ್ ನಾವು ಬರ್ತೀವಿ, ಕೇಳ್ತೀವಿ, ಜ್ಯುವೆಲ್ಲರಿ ಎಲ್ಲಿಪ್ಪ ಕೊಡ್ತೀರಾ ಹಾಗಂತ ಕೇಳೋ, ನೀವು ಎಲ್ಲಿ ಕೊಟ್ರಿ ಅಂತ ಫಸ್ಟ್ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತಾರೆ. ಕೊಡ್ಲೇ ಇಲ್ಲ ಅಂತ ಸಾಧಿಸ್ಬಿಡ್ತಾರೆ. ಈ ತರ ಇನ್ನೊಬ್ಬರು ಪದಾರ್ಥಗಳನ್ನೆಲ್ಲ ಮೋಸ ಮಾಡ್ತಾರಲ್ಲ, ಅವರು ಅವರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಈ ಲಾಸ್ ಮಾಡಿಕೊಂಡವ ಅವರಿಗೆ ಮಗನಾಗಿ ಬರ್ತಾನೆ. ಅವನು ಮಗನಾಗಿ ಬಂದು ಎಲ್ಲಾ ರೀತಿಯಿಂದ ಈ ಇವರಿಗೆ ಕಷ್ಟವನ್ನು ಕೊಡ್ತಾನೆ. ಅವರ ಹತ್ರಲಿರೋ ದುಡ್ಡು ಕಾಸನ್ನೆಲ್ಲ ತಗೊಂಡು ಹೋಗ್ತಾನೆ. ಅಪ್ಪ ಕಷ್ಟಪಟ್ಟು ದುಡ್ಡು ಗಳಿಸಿ ಇಟ್ಟಿರ್ತಾನೆ, ಮಗ ಚೆನ್ನಾಗಿ ವೆಚ್ಚ ಮಾಡಿ ಎಂಜಾಯ್ ಮಾಡ್ತಾನೆ. ಇದು ಕಾರಣ ಏನು ಅಂದ್ರೆ, ಜನ್ಮಾಂತರದಲ್ಲಿ ಉಲ್ಟಾ ನಡೆದಿರುತ್ತೆ. ಜನ್ಮಾಂತರದಲ್ಲಿ ಅಪ್ಪನಾದವ ಮಗನಿಗೆ ಮೋಸ ಮಾಡಿರ್ತಾನೆ, ಬೇರೆ ರೀತಿಯಾದ ಒಂದು ರಿಲೇಶನ್ಶಿಪ್. ಈ ಜನ್ಮದಲ್ಲಿ ಆ ವ್ಯಕ್ತಿ ಮಗನಾಗಿ ಬಂದು ಎಲ್ಲಾ ದುಡ್ಡು ಕಾಸನ್ನು, ಅಪ್ಪನ ಕಾಸನ್ನೆಲ್ಲ ವೆಚ್ಚ ಮಾಡ್ತಾನೆ. ಅಪ್ಪ ಏನ್ ಹೇಳಿದ್ರು ಕೇಳಲ್ಲ, ಎಲ್ಲ ವೆಚ್ಚ ಮಾಡ್ತಾನೆ. ಏನು ಕಾರಣ ಹಂಗೆ ಅಂದ್ರೆ, ಲಾಸ್ಟ್ ಜನ್ಮದಲ್ಲಿ ಇವನು ತಗೊಂಡಿದ್ದಾನೆ, ಈಗ ಕೊಡ್ಲೇಬೇಕು, ಅದಾನೆ ಕಾರಣ. ಈ ತರ ಬಂಧುಗಳು ಬರ್ತಾರೆ ನಮಗೆ. ಆ ಲೆಕ್ಕ ಮುಗೀತು ಅಂದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅದು ಒಂದು ವಿಶೇಷ. ಆಮೇಲೆ ಲಾಭಪ್ರದವಾದ ಮಕ್ಕಳು ಬರ್ತಾರೆ ಅಂದ್ರೆ, ಅವರು ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದ ಫಲವಾಗಿ ನಮಗೆ ಅವರು ಹುಟ್ಟುತ್ತಾರೆ. ಅವರು ನಮಗೆ ಯಾವಾಗಲೂ ಸಂತೋಷವನ್ನು ಕೊಡ್ತಾರೆ. ಒಂದು ಮಗ ಅಂತ ಮಗ ಬಂದ್ರೆ ಅವನು ತಂದೆ ತಾಯಿಗೆ ಯಾವ ರೀತಿಯಲ್ಲಿ ಖುಷಿಯನ್ನು ಕೊಡೋಣ ಅಂತ ಯಾವಾಗಲೂ ಚಿಂತನೆ ಮಾಡ್ತಾನೆ. ಅವನು ಹೆಜ್ಜೆ ಹೆಜ್ಜೆಗೂ ತಂದೆ ತಾಯಿಗಳಿಗೆ, ಬಂಧುಗಳಿಗೆ ಯಾವಾಗಲೂ ಒಳ್ಳೇದು ಮಾಡಬೇಕು, ಅವ್ರನ್ನ ಯಾವಾಗಲೂ ಸಂತೋಷವಾಗಿ ಇಟ್ಟಿರಬೇಕು. ಆ ರೀತಿಯಲ್ಲಿ ಅವನು ಚಿಂತನೆ ಮಾಡ್ತಾನೆ. ಅದು ಪುಣ್ಯದ ಫಲವಾಗಿ ನಮಗೆ ಬರ್ತದೆ. ಅದೊಂದು ವಿಶೇಷವಾದ. ಆಮೇಲೆ 4ನೇ ಟೈಪ್ ಏನು ಅಂದ್ರೆ ಉದಾಸೀನ. ಇವರೇನಂದ್ರೆ ನಮಗೆ ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಲ್ಲ. ನಾವು ಹೆಂಗಿದ್ರು ಅವ್ರಿಗೆ ಏನು ಆತಂಕಿಲ್ಲ, ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ರೋಡಲ್ಲಿ ನಾವು 4 ಜನ ನೋಡ್ತೀವಿ, ನಮ್ಮನ್ನ ಏನಾದ್ರು ವಿಚಾರ ಮಾಡ್ತಾರ? ಏನಿಲ್ಲ, ಅವ್ರ ಪಾಡಿಗೆ ಹೋಗ್ತಾರೆ, ನಮ್ಮ ಪಾಡಿಗೆ ಹೋಗ್ತೀವಿ. ಅದೇ ತರ ನಮ್ಮ ಅಣ್ಣ ತಮ್ಮಂದರಾಗಿದ್ರು ಸರಿ, ಗಂಡ ಹೆಂಡತಿ ಆಗಿದ್ರು ಸರಿ, ಮಕ್ಕಳಾಗಿದ್ರು, ಅಪ್ಪ ಮಗನಾದ್ರೂ ಸರಿ, ಯಾರು ಹೆಂಗ್ ಹೋದ್ರೆ ಏನು ವಿಚಾರ ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಆ ಒಂದು ಇಂಡಿಫರೆಂಟ್ ಆಟಿಟ್ಯೂಡ್ ಅಲ್ಲಿ ಮಕ್ಕಳಿದ್ದಾರೆ. ಈ 4 ರೀತಿಯಿಂದಲೇ ನಮಗೆ ಒಂದು ಬಂಧ ಸಿಗ್ತದೆ ಜೀವನದಲ್ಲಿ. ಒಂದು ಋಣ ಸಂಬಂಧ. ಋಣ ಅಂದ್ರೆ ಸಾಲ ತಗೊಂಡು ಹುಟ್ಟಿರೋರ ಈ ಜನ್ಮದಲ್ಲಿ ಅದನ್ನು ತಗೊಂಡು ಹೋಗ್ತಾನೆ. ಇನ್ನೊಂದು ನ್ಯಾಸಾಪಹಾರ. ಅದೇನು ಅಂದ್ರೆ ಮೋಸ ಮಾಡೋದು. ಹೋದ ಜನ್ಮದಲ್ಲಿ ನಾವು ಯಾರಿಗಾರು ಮೋಸ ಮಾಡಿದ್ರೆ ಅವರೇ ನಮ್ಮ ಮಕ್ಕಳಾಗಿಯೋ ಬಂಧುಗಳಾಗಿಯೋ ಬಂದು ನಮ್ಮಿಂದ ಎಲ್ಲ ತಗೊಂಡು ಹೋಗ್ತಾರೆ. ಲಾಭಪ್ರದ, ನಾವು ಮಾಡಿದ ಪುಣ್ಯದ ಫಲವಾಗಿ ಮಕ್ಕಳು ಬರ್ತಾರೆ, ಬಂಧುಗಳು ಬರ್ತಾರೆ. ಉದಾಸೀನ, ನಾವು ಜನ್ಮಾಂತರದಲ್ಲಿ ಯಾರನ್ನು ಕೇರ್ ಮಾಡಿರೋದಿಲ್ಲ, ಅದೇ ಭಾವನೆಯನ್ನೇ ನಮಗೆ ಮಕ್ಕಳು ಬರ್ತಾರೆ. ಅವರು ನಾವು ಏನು ಕಷ್ಟಪಟ್ಟರು ಅವ್ರು ತಿರುಗಿಯೇ ನೋಡಲ್ಲ. ಅವ್ರ ಪಾಡಿಗೆ ಅಮೆರಿಕಾಲಿ ಇರ್ತಾರೆ, ಎಲ್ಲೋ ಒಂದ್ ಕಡೆ ಇರ್ತಾರೆ, ಏನೇ ಕಷ್ಟಪಟ್ಟರು ವಿಚಾರವೇ ಪಡೋದಿಲ್ಲ. ಸೊ ಈ ತರದ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಪಾಪ ಪುಣ್ಯದ ಫಲವಾಗಿ ಈ ತರ ಬಂಧಗಳೆಲ್ಲ ಬರುತ್ತದೆ. ಆದ್ರಿಂದ ನಾವು ಪಾಪ ಮಾಡದೇ ಇರಬೇಕು. ಪಾಪಕ್ಕೆ ಮೂಲ ಕಾರಣವೇ ಲೋಭಿತನ. ಆ ಲೋಭಿತನವನ್ನ ನಮ್ಮ ಮನಸ್ಸಿಂದ ನಾವು ದೂರ ಮಾಡಬೇಕು. ಅದನ್ನು ನಾವು ಪ್ರಯತ್ನ ಪಟ್ರೆ
ನಮಗೆ ದೇವರು ಒಳ್ಳೇದೇ ಮಾಡ್ತಾನೆ. ಹಾಗೆ ಅಂತ ಸುಮನ ತಿಳಿಸಿಕೊಡ್ತಾಳೆ. ಇದನ್ನೇ ಕೇಳಿದ ಸೋಮಶರ್ಮ ಹೇಳ್ತಾನೆ, ಓಕೆ, ನೀವು ಹೇಳಿದ್ದು ಓಕೆ. ಆದ್ರೆ ಈಗ ನಾನು ಹೇಗೆ ಪುಣ್ಯ ಮಾಡಬೇಕು? ನಮಗೆ ಒಳ್ಳೆಯ ಮಗ ಬರಬೇಕಲ್ಲ. ಹೀಗೆ ನಾವು ವಿಚಾರ ಪಟ್ಟು ಇರಕ್ಕಾಗತ್ತಲ್ಲ. ಆ ಜನ್ಮಾಂತರದಲ್ಲಿ ನಾವು ಪಾಪ ಮಾಡಿದ್ದೇವೆ ಅಂತ ಹೇಳಿ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ಸುಮ್ಮನೆ ಕೊಡಕ್ಕಾಗತ್ತಾ? ನಮಗೆ ಒಳ್ಳೆಯ ಮಗನ ಪಡಿಲೇಬೇಕು. ಅದಕ್ಕೆ ನಾವೇನ್ ಮಾಡೋದು? ಹಾಗೆ ಅಂತ ಸೋಮಶರ್ಮ ಕೇಳ್ತಾನೆ. ಅದಕ್ಕೆ ಅವಳು ಪುಣ್ಯದ ವಿಶೇಷವನ್ನು, ಪುಣ್ಯದ ಮಹಿಮೆಯನ್ನು ತುಂಬ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸ್ತಾಳೆ. ಅದು ಏನು ಅಂತ ನಾಳೆ ನಾವು ತಿಳಿಯೋಣ. ಶ್ರೀ ಕೃಷ್ಣಾರ್ಪಣಮಸ್ತು.